ಅತ್ತಿಬೆಲೆ ಹೊಸೂರು ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಈಗಾಗಲೇ ರಸ್ತೆ ಕುಸಿತ ಆಗಿದೆ. ಸರಿಸುಮಾರು 20 ಅಡಿ ಆಳಕ್ಕೆ ರಸ್ತೆ ಕುಸಿದಿರುವಂಥದ್ದು. ಇದೀಗ ಅದಕ್ಕೆ ಹೊಂದಿಕೊಂಡಿರುವಂತಹ ಮತ್ತೊಂದು ಕೆಲಸ ನಡೆಯುವಂತಹ ಸ್ಥಳದಲ್ಲೂ ಕೂಡ ಇದೀಗ ರಸ್ತೆ ಕುಸಿಯುವ ಭೀತಿ ಎದುರಾಗಿದೆ. ನಿಮಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲೂ ಕೂಡ ಸರಿಸುಮಾರು 10 ಅಡಿ ಆಳದಷ್ಟು ಕೆಳಗೆ ಸುರಂಗ ಮಾರ್ಗ ಸುರಂಗ ಕಾಮಗಾರಿ ಆಗ್ತಾ ಇದೆ. ಇಲ್ಲೂ ಕೂಡ ಮಣ್ಣು ಈಗಾಗಲೇ ಕುಸಿತಾ ಇರುವಂಥದ್ದು. ಇಲ್ಲಿ ಕೂಡ ರಸ್ತೆ ಕುಸಿಯುವಂತಹ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಅರ್ಧ ಕುಸಿದ ಮಣ್ಣು ಇದ್ರೆ, ಮತ್ತೊಂದು ಕಡೆಯಲ್ಲಿ ಅದರಡಿಯಲ್ಲೇ ಇದೀಗ ಕಾರ್ಮಿಕರು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾವುದೇ ಈ ರೀತಿಯ ಕಾಮಗಾರಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಸುರಂಗ ಕಾಮಗಾರಿ ಮಾಡ್ತಿರುವಂತಹ ಸಂದರ್ಭದಲ್ಲಿ ಬೇಸಿಕ್ ಆಗಿರುವಂತಹ ಒಂದಿಷ್ಟು ಮಾನದಂಡವನ್ನು ಪಾಲನೆ ಮಾಡಬೇಕಿತ್ತು ಅನ್ನೋ ಅಭಿಪ್ರಾಯವನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದ್ರೆ ಬೇಸಿಕ್ ಆಗಿರುವಂತಹ ಈ ಮಣ್ಣಿನ ಗುಣಮಟ್ಟದ ಪರೀಕ್ಷೆ, ಅದರ ರಿಪೋರ್ಟ್ ಅನ್ನು ತರಿಸ್ಕೋಬೇಕಾಗಿತ್ತು. ಅದ್ರ ಜೊತೆಗೆ ಇಲ್ಲಿರುವಂತಹ ಈ ಒಂದು ರಸ್ತೆ ಎಷ್ಟು ಹಳೇದಾಗುತ್ತೆ, ಈ ರಸ್ತೆಯಲ್ಲಿ ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಏನಾದರೂ ಅವಘಡ ಆದರೆ ಏನು ಮಾಡಬೇಕು, ಅವಘಡ ಆಗದಂಥ ಕಾಮಗಾರಿನ ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವರು ಕೆಲಸವನ್ನು ಮಾಡಬೇಕಾಗಿತ್ತು, ರಿಪೋರ್ಟನ್ನು ತರಿಸ್ಕೋಬೇಕಾಗಿತ್ತು. ಅದ್ಯಾವುದು ಆಗದಂತಹ ಪರಿಣಾಮ ಇವತ್ತು ಸುತ್ತಮುತ್ತಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಸರಿಸುಮಾರು 3 ಕಡೆ ಈ ರೀತಿಯಲ್ಲಿ ಕಾಮಗಾರಿ ಆಗ್ತಾ ಇದೆ, ಸುರಂಗ ಕಾಮಗಾರಿ ಆಗ್ತಾ ಇರುವಂಥದ್ದು. ಸುರಂಗ ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿ ವಾಹನಗಳ ಓಡಾಟ ಇರುತ್ತೆ. ಆ ವಾಹನಗಳ ಓಡಾಟ ಇರುವಂಥ ಸಂದರ್ಭದಲ್ಲಿ ಅವರಿಗೆ ತೊಂದರೆ ಆಗದಂತೆ ಯಾವ ರೀತಿಯಾಗಿ ಕಾಮಗಾರಿ ಮಾಡಬಹುದು ಅನ್ನೋದನ್ನು ಕೂಡ ಇವರು ಮೊದಲು ಯೋಚನೆ ಮಾಡಬೇಕಾಗಿತ್ತು. ಜೊತೆಗೆ ಪಕ್ಕದಲ್ಲಿ ಹೈವೇ ಇರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಒಂದು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡುವಂಥ ವಾಹನಗಳಿಗೆ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಜೊತೆಗೆ ಸುತ್ತಮುತ್ತ ಕೂಡ ಟ್ರಾಫಿಕ್ ಜಾಮ್ ಉಂಟಾಗದಂಗೆ ಯಾವ ರೀತಿಯಲ್ಲಿ ಕೆಲಸ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಮೊದಲಿಗೆ ಇವರು ಬೇಸಿಕ್ ಆಗಿರುವಂತಹ ಒಂದು ರೂಪರೇಷೆಯನ್ನು ತಯಾರು ಮಾಡಬೇಕಾಗಿತ್ತು. ಈ ರೀತಿ ಮಾಡಿದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇರಲಿಲ್ಲ ಅನ್ನೋ ಅಭಿಪ್ರಾಯವನ್ನು ಕೂಡ ಇದೀಗ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಒಂದು ಕಡೆ ಅವಘಡ ಆಗಿದೆ, ಸರಿಸುಮಾರು 20 ಅಡಿಯಷ್ಟು ಆಳಕ್ಕೆ ರಸ್ತೆ ಕುಸಿದಿದೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಘಟನೆ ನಡೆದಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಅನಾಹುತ ತಪ್ಪಿದೆ. ಆದರೆ ಇಲ್ಲಿ ಮತ್ತೊಂದು ಕಡೆಯಲ್ಲಿ ಮತ್ತೊಂದು ಜಾಗದಲ್ಲಿ ಇದು ಕುಸಿಯುವ ಭೀತಿ ಎದುರಾಗಿದೆ. ಅದಕ್ಕೆ ಹೊಂದಿಕೊಂಡಂಗೆ ಸಾವಿರಾರು ವಾಹನಗಳ ಓಡಾಟ ಇರುತ್ತೆ. ಇಂತಹ ಜಾಗದಲ್ಲೂ ಕೂಡ ಅವಘಡ ನಡೆಯುವ ಮುನ್ನವೇ ಇಲ್ಲಿರುವಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರೆ ಉತ್ತಮ ಅನ್ನೋ ಅಭಿಪ್ರಾಯವನ್ನು ಕೂಡ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುವನ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅತ್ತಿಬೆಲೆ ಹೊಸೂರು ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಈಗಾಗಲೇ ರಸ್ತೆ ಕುಸಿತ ಆಗಿದೆ. ಸರಿಸುಮಾರು 20 ಅಡಿ ಆಳಕ್ಕೆ ರಸ್ತೆ ಕುಸಿದಿರುವಂಥದ್ದು. ಇದೀಗ ಅದಕ್ಕೆ ಹೊಂದಿಕೊಂಡಿರುವಂತಹ ಮತ್ತೊಂದು ಕೆಲಸ ನಡೆಯುವಂತಹ ಸ್ಥಳದಲ್ಲೂ ಕೂಡ ಇದೀಗ ರಸ್ತೆ ಕುಸಿಯುವ ಭೀತಿ ಎದುರಾಗಿದೆ. ನಿಮಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲೂ ಕೂಡ ಸರಿಸುಮಾರು 10 ಅಡಿ ಆಳದಷ್ಟು ಸುರಂಗ ಮಾರ್ಗ ಸುರಂಗ ಕಾಮಗಾರಿ ಆಗ್ತಾ ಇದೆ. ಇಲ್ಲೂ ಕೂಡ ಮಣ್ಣು ಈಗಾಗಲೇ ಕುಸಿತಾ ಇರುವಂಥದ್ದು. ಇಲ್ಲಿ ಕೂಡ ರಸ್ತೆ ಕುಸಿಯುವಂತಹ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಅರ್ಧ ಕುಸಿದ ಮಣ್ಣು ಇದ್ರೆ, ಮತ್ತೊಂದು ಕಡೆಯಲ್ಲಿ ಅದರಡಿಯಲ್ಲೇ ಇದೀಗ ಕಾರ್ಮಿಕರು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾವುದೇ ಈ ರೀತಿಯ ಕಾಮಗಾರಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಸುರಂಗ ಕಾಮಗಾರಿ ಮಾಡ್ತಿರುವಂತಹ ಸಂದರ್ಭದಲ್ಲಿ ಬೇಸಿಕ್ ಆಗಿರುವಂತಹ ಒಂದಿಷ್ಟು ಮಾನದಂಡವನ್ನು ಪಾಲನೆ ಮಾಡಬೇಕಿತ್ತು ಅನ್ನೋ ಅಭಿಪ್ರಾಯವನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದ್ರೆ ಬೇಸಿಕ್ ಆಗಿರುವಂತಹ ಈ ಮಣ್ಣಿನ ಗುಣಮಟ್ಟದ ಪರೀಕ್ಷೆ, ಅದರ ರಿಪೋರ್ಟ್ ಅನ್ನು ತರಿಸ್ಕೋಬೇಕಾಗಿತ್ತು. ಅದ್ರ ಜೊತೆಗೆ ಇಲ್ಲಿರುವಂತಹ ಈ ಒಂದು ರಸ್ತೆ ಎಷ್ಟು ಹಳೇದಾಗುತ್ತೆ, ಈ ರಸ್ತೆಯಲ್ಲಿ ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಏನಾದರೂ ಅವಘಡ ಆದರೆ ಏನು ಮಾಡಬೇಕು, ಅವಘಡ ಆಗದಂಥ ಕಾಮಗಾರಿನ ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವರು ಕೆಲಸವನ್ನು ಮಾಡಬೇಕಾಗಿತ್ತು, ರಿಪೋರ್ಟ್ ಅನ್ನು ತರಿಸ್ಕೋಬೇಕಾಗಿತ್ತು. ಅದ್ಯಾವುದು ಆಗದಂತಹ ಪರಿಣಾಮ ಇವತ್ತು ಸುತ್ತಮುತ್ತಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಸರಿಸುಮಾರು 3 ಕಡೆ ಈ ರೀತಿಯಲ್ಲಿ ಕಾಮಗಾರಿ ಆಗ್ತಾ ಇದೆ, ಸುರಂಗ ಕಾಮಗಾರಿ ಆಗ್ತಾ ಇರುವಂಥದ್ದು. ಸುರಂಗ ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿ ವಾಹನಗಳ ಓಡಾಟ ಇರುತ್ತೆ. ಆ ವಾಹನಗಳ ಓಡಾಟ ಇರುವಂಥ ಸಂದರ್ಭದಲ್ಲಿ ಅವರಿಗೆ ತೊಂದರೆ ಆಗದಂತೆ ಯಾವ ರೀತಿಯಾಗಿ ಕಾಮಗಾರಿ ಮಾಡಬಹುದು ಅನ್ನೋದನ್ನು ಕೂಡ ಇವರು ಮೊದಲು ಯೋಚನೆ ಮಾಡಬೇಕಾಗಿತ್ತು. ಜೊತೆಗೆ ಪಕ್ಕದಲ್ಲಿ ಹೈವೇ ಇರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಒಂದು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡುವಂಥ ವಾಹನಗಳಿಗೆ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಜೊತೆಗೆ ಸುತ್ತಮುತ್ತ ಕೂಡ ಟ್ರಾಫಿಕ್ ಜಾಮ್ ಉಂಟಾಗದಂಗೆ ಯಾವ ರೀತಿಯಲ್ಲಿ ಕೆಲಸ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಮೊದಲಿಗೆ ಇವರು ಬೇಸಿಕ್ ಆಗಿರುವಂತಹ ಒಂದು ರೂಪರೇಷೆಯನ್ನು ತಯಾರು ಮಾಡಬೇಕಾಗಿತ್ತು. ಈ ರೀತಿ ಮಾಡಿದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇರಲಿಲ್ಲ ಅನ್ನೋ ಅಭಿಪ್ರಾಯವನ್ನು ಕೂಡ ಇದೀಗ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಒಂದು ಕಡೆ ಅವಘಡ ಆಗಿದೆ, ಸರಿಸುಮಾರು 20 ಅಡಿಯಷ್ಟು ಆಳಕ್ಕೆ ರಸ್ತೆ ಕುಸಿದಿದೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಘಟನೆ ನಡೆದಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಅನಾಹುತ ತಪ್ಪಿದೆ. ಆದರೆ ಇಲ್ಲಿ ಮತ್ತೊಂದು ಕಡೆಯಲ್ಲಿ ಮತ್ತೊಂದು ಜಾಗದಲ್ಲಿ ಇದು ಕುಸಿಯುವ ಭೀತಿ ಎದುರಾಗಿದೆ. ಅದಕ್ಕೆ ಹೊಂದಿಕೊಂಡಂಗೆ ಸಾವಿರಾರು ವಾಹನಗಳ ಓಡಾಟ ಇರುತ್ತೆ. ಇಂತಹ ಜಾಗದಲ್ಲೂ ಕೂಡ ಅವಘಡ ನಡೆಯುವ ಮುನ್ನವೇ ಇಲ್ಲಿರುವಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರೆ ಉತ್ತಮ ಅನ್ನೋ ಅಭಿಪ್ರಾಯವನ್ನು ಕೂಡ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುವನ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅತ್ತಿಬೆಲೆ ಹೊಸೂರು ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಈಗಾಗಲೇ ರಸ್ತೆ ಕುಸಿತ ಆಗಿದೆ. ಸರಿಸುಮಾರು 20 ಅಡಿ ಆಳಕ್ಕೆ ರಸ್ತೆ ಕುಸಿದಿರುವಂಥದ್ದು. ಇದೀಗ ಅದಕ್ಕೆ ಹೊಂದಿಕೊಂಡಿರುವಂತಹ ಮತ್ತೊಂದು
ಕೆಲಸ ನಡೆಯುವಂತಹ ಸ್ಥಳದಲ್ಲೂ ಕೂಡ ಇದೀಗ ರಸ್ತೆ ಕುಸಿಯುವ ಭೀತಿ ಎದುರಾಗಿದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲೂ ಕೂಡ ಸರಿಸುಮಾರು 10 ಅಡಿ ಆಳದಷ್ಟು ಸುರಂಗ ಕೆಳಗೆ ಸುರಂಗ ಮಾರ್ಗ ಕೆಲಸ ಸುರಂಗ ಕಾಮಗಾರಿ ಆಗ್ತಾ ಇದೆ. ಇಲ್ಲೂ ಕೂಡ ಮಣ್ಣು ಈಗಾಗಲೇ ಕುಸಿತಾ ಇರುವಂಥದ್ದು. ಇಲ್ಲಿ ಕೂಡ ರಸ್ತೆ ಕುಸಿಯುವಂತಹ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಅರ್ಧ ಕುಸಿದ ಮಣ್ಣು ಇದ್ರೆ ಮತ್ತೊಂದು ಕಡೆಯಲ್ಲಿ ಅದರಡಿಯಲ್ಲೇ ಇದೀಗ ಕಾರ್ಮಿಕರು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾವುದೇ ಈ ರೀತಿಯ ಕಾಮಗಾರಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಸುರಂಗ ಕಾಮಗಾರಿ ಮಾಡ್ತಿರುವಂತಹ ಸಂದರ್ಭದಲ್ಲಿ ಬೇಸಿಕ್ ಆಗಿರುವಂತಹ ಒಂದಿಷ್ಟು ಮಾನದಂಡವನ್ನು ಪಾಲನೆ ಮಾಡಬೇಕಿತ್ತು ಅನ್ನೋ ಅಭಿಪ್ರಾಯವನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದ್ರೆ ಬೇಸಿಕ್ ಆಗಿರುವಂತಹ ಈ ಮಣ್ಣಿನ ಗುಣಮಟ್ಟದ ಪರೀಕ್ಷೆ ಅದರ ರಿಪೋರ್ಟ್ ಅನ್ನು ತರಿಸ್ಕೋಬೇಕಾಗಿತ್ತು. ಅದ್ರ ಜೊತೆಗೆ ಇಲ್ಲಿರುವಂತಹ ಈ ಒಂದು ರಸ್ತೆ ಎಷ್ಟು ಹಳೇದಾಗುತ್ತೆ, ಈ ರಸ್ತೆಯಲ್ಲಿ ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಏನಾದರೂ ಅವಘಡ ಆದರೆ ಏನು ಮಾಡಬೇಕು, ಅವಘಡ ಆಗದಂಥ ಕಾಮಗಾರಿನ ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವರು ಕೆಲಸವನ್ನು ಮಾಡಬೇಕಾಗಿತ್ತು, ರಿಪೋರ್ಟ್ ಅನ್ನು ತರಿಸ್ಕೋಬೇಕಾಗಿತ್ತು. ಅದ್ಯಾವುದು ಆಗದಂತಹ ಪರಿಣಾಮ ಇವತ್ತು ಸುತ್ತಮುತ್ತಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಸರಿಸುಮಾರು 3 ಕಡೆ ಈ ರೀತಿಯಲ್ಲಿ ಕಾಮಗಾರಿ ಆಗ್ತಾ ಇದೆ, ಸುರಂಗ ಕಾಮಗಾರಿ ಆಗ್ತಾ ಇರುವಂಥದ್ದು. ಸುರಂಗ ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿ ವಾಹನಗಳ ಓಡಾಟ ಇರುತ್ತೆ. ಆ ವಾಹನಗಳ ಓಡಾಟ ಇರುವಂಥ ಸಂದರ್ಭದಲ್ಲಿ ಅವರಿಗೆ ತೊಂದರೆ ಆಗದಂತೆ ಯಾವ ರೀತಿಯಾಗಿ ಕಾಮಗಾರಿ ಮಾಡಬಹುದು ಅನ್ನೋದನ್ನು ಕೂಡ ಇವರು ಮೊದಲು ಯೋಚನೆ ಮಾಡಬೇಕಾಗಿತ್ತು. ಜೊತೆಗೆ ಪಕ್ಕದಲ್ಲಿ ಹೈವೇ ಇರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಒಂದು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡುವಂಥ ವಾಹನಗಳಿಗೆ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಜೊತೆಗೆ ಸುತ್ತಮುತ್ತ ಕೂಡ ಟ್ರಾಫಿಕ್ ಜಾಮ್ ಉಂಟಾಗದಂಗೆ ಯಾವ ರೀತಿಯಲ್ಲಿ ಕೆಲಸ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಮೊದಲಿಗೆ ಇವರು ಬೇಸಿಕ್ ಆಗಿರುವಂತಹ ಒಂದು ರೂಪರೇಷೆಯನ್ನು ತಯಾರು ಮಾಡಬೇಕಾಗಿತ್ತು. ಈ ರೀತಿ ಮಾಡಿದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇರಲಿಲ್ಲ ಅನ್ನೋ ಅಭಿಪ್ರಾಯ ಕೂಡ ಇದೀಗ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಒಂದು ಕಡೆ ಅವಘಡ ಆಗಿದೆ, ಸರಿಸುಮಾರು 20 ಅಡಿಯಷ್ಟು ಆಳಕ್ಕೆ ರಸ್ತೆ ಕುಸಿದಿದೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಘಟನೆ ನಡೆದಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಅನಾಹುತ ತಪ್ಪಿದೆ. ಆದರೆ ಇಲ್ಲಿ ಮತ್ತೊಂದು ಕಡೆಯಲ್ಲಿ ಮತ್ತೊಂದು ಜಾಗದಲ್ಲಿ ಇದು ಕುಸಿಯುವ ಭೀತಿ ಎದುರಾಗಿದೆ. ಅದಕ್ಕೆ ಹೊಂದಿಕೊಂಡಂಗೆ ಸಾವಿರಾರು ವಾಹನಗಳ ಓಡಾಟ ಇರುತ್ತೆ. ಇಂತಹ ಜಾಗದಲ್ಲೂ ಕೂಡ ಅವಘಡ ನಡೆಯುವ ಮುನ್ನವೇ ಇಲ್ಲಿರುವಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರೆ ಉತ್ತಮ ಅನ್ನೋ ಅಭಿಪ್ರಾಯವನ್ನು ಕೂಡ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುವನ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅತ್ತಿಬೆಲೆ ಹೊಸೂರು ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಈಗಾಗಲೇ ರಸ್ತೆ ಕುಸಿತ ಆಗಿದೆ. ಸರಿಸುಮಾರು 20 ಅಡಿ ಆಳಕ್ಕೆ ರಸ್ತೆ ಕುಸಿತಿರುವಂಥದ್ದು. ಇದೀಗ ಅದಕ್ಕೆ ಹೊಂದಿಕೊಂಡಿರುವಂತಹ ಮತ್ತೊಂದು ಕೆಲಸ ನಡೆಯುವಂತಹ ಸ್ಥಳದಲ್ಲೂ ಕೂಡ ಇದೀಗ ರಸ್ತೆ ಕುಸಿಯುವ ಭೀತಿ ಎದುರಾಗಿದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲೂ ಕೂಡ ಸರಿಸುಮಾರು 10 ಅಡಿ ಆಳದಷ್ಟು ಸುರಂಗ ಸುರಂಗ ಮಾರ್ಗ ಕೆಲಸ ಸುರಂಗ ಕಾಮಗಾರಿ ಆಗ್ತಾ ಇದೆ. ಇಲ್ಲೂ ಕೂಡ ಮಣ್ಣು ಈಗಾಗಲೇ ಕುಸಿತಾ ಇರುವಂಥದ್ದು. ಇಲ್ಲಿ ಕೂಡ ರಸ್ತೆ ಕುಸಿಯುವಂತಹ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಅರ್ಧ ಕುಸಿದ ಮಣ್ಣು ಇದ್ರೆ ಮತ್ತೊಂದು ಕಡೆಯಲ್ಲಿ ಅದರಡಿಯಲ್ಲೇ ಇದೀಗ ಕಾರ್ಮಿಕರು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾವುದೇ ಈ ರೀತಿಯ ಕಾಮಗಾರಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಸುರಂಗ ಕಾಮಗಾರಿ ಮಾಡ್ತಿರುವಂತಹ ಸಂದರ್ಭದಲ್ಲಿ ಬೇಸಿಕ್ ಆಗಿರುವಂತಹ ಒಂದಿಷ್ಟು ಮಾನದಂಡವನ್ನು ಪಾಲನೆ ಮಾಡಬೇಕಿತ್ತು ಅನ್ನೋ ಅಭಿಪ್ರಾಯವನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದ್ರೆ ಬೇಸಿಕ್ ಆಗಿರುವಂತಹ ಈ ಮಣ್ಣಿನ ಗುಣಮಟ್ಟದ ಪರೀಕ್ಷೆ ಅದರ ರಿಪೋರ್ಟ್ ಅನ್ನು ತರಿಸ್ಕೋಬೇಕಾಗಿತ್ತು. ಅದ್ರ ಜೊತೆಗೆ ಇಲ್ಲಿರುವಂತಹ ಈ ಒಂದು ರಸ್ತೆ ಎಷ್ಟು ಹಳೇದಾಗುತ್ತೆ, ಈ ರಸ್ತೆಯಲ್ಲಿ ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಏನಾದರೂ ಅವಘಡ ಆದರೆ ಏನು ಮಾಡಬೇಕು, ಅವಘಡ ಆಗದಂಥ ಕಾಮಗಾರಿನ ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವರು ಕೆಲಸವನ್ನು ಮಾಡಬೇಕಾಗಿತ್ತು, ರಿಪೋರ್ಟ್ ಅನ್ನು ತರಿಸ್ಕೋಬೇಕಾಗಿತ್ತು. ಅದ್ಯಾವುದು ಆಗದಂತಹ ಪರಿಣಾಮ ಇವತ್ತು ಸುತ್ತಮುತ್ತಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಸರಿಸುಮಾರು 3 ಕಡೆ ಈ ರೀತಿಯಲ್ಲಿ ಕಾಮಗಾರಿ ಆಗ್ತಾ ಇದೆ, ಸುರಂಗ ಕಾಮಗಾರಿ ಆಗ್ತಾ ಇರುವಂಥದ್ದು. ಸುರಂಗ ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿ ವಾಹನಗಳ ಓಡಾಟ ಇರುತ್ತೆ. ಆ ವಾಹನಗಳ ಓಡಾಟ ಇರುವಂಥ ಸಂದರ್ಭದಲ್ಲಿ ಅವರಿಗೆ ತೊಂದರೆ ಆಗದಂತೆ ಯಾವ ರೀತಿಯಾಗಿ ಕಾಮಗಾರಿ ಮಾಡಬಹುದು ಅನ್ನೋದನ್ನು ಕೂಡ ಇವರು ಮೊದಲು ಯೋಚನೆ ಮಾಡಬೇಕಾಗಿತ್ತು. ಜೊತೆಗೆ ಪಕ್ಕದಲ್ಲಿ ಹೈವೇ ಇರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಒಂದು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡುವಂಥ ವಾಹನಗಳಿಗೆ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಜೊತೆಗೆ ಸುತ್ತಮುತ್ತ ಕೂಡ ಟ್ರಾಫಿಕ್ ಜಾಮ್ ಉಂಟಾಗದಂಗೆ ಯಾವ ರೀತಿಯಲ್ಲಿ ಕೆಲಸ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಮೊದಲಿಗೆ ಇವರು ಬೇಸಿಕ್ ಆಗಿರುವಂತಹ ಒಂದು ರೂಪರೇಷೆಯನ್ನು ತಯಾರು ಮಾಡಬೇಕಾಗಿತ್ತು. ಈ ರೀತಿ ಮಾಡಿದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇರಲಿಲ್ಲ ಅನ್ನೋ ಅಭಿಪ್ರಾಯ ಕೂಡ ಇದೀಗ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಒಂದು ಕಡೆ ಅವಘಡ ಆಗಿದೆ, ಸರಿಸುಮಾರು 20 ಅಡಿಯಷ್ಟು ಆಳಕ್ಕೆ ರಸ್ತೆ ಕುಸಿದಿದೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಘಟನೆ ನಡೆದಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಅನಾಹುತ ತಪ್ಪಿದೆ. ಆದರೆ ಇಲ್ಲಿ ಮತ್ತೊಂದು ಕಡೆಯಲ್ಲಿ ಮತ್ತೊಂದು ಜಾಗದಲ್ಲಿ ಇದು ಕುಸಿಯುವ ಭೀತಿ ಎದುರಾಗಿದೆ. ಅದಕ್ಕೆ ಹೊಂದಿಕೊಂಡಂಗೆ ಸಾವಿರಾರು ವಾಹನಗಳ ಓಡಾಟ ಇರುತ್ತೆ. ಇಂತಹ ಜಾಗದಲ್ಲೂ ಕೂಡ ಅವಘಡ ನಡೆಯುವ ಮುನ್ನವೇ ಇಲ್ಲಿರುವಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರೆ ಉತ್ತಮ ಅನ್ನೋ ಅಭಿಪ್ರಾಯವನ್ನು ಕೂಡ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುವನ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.